ದರ್ಶನ್ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಜುಲೈ 22ಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ದರ್ಶನ್ ವಿರುದ್ಧ ಹಳೆ ಕೇಸ್ಗಳ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜುಲೈ 22ಕ್ಕೆ ಬಹುತೇಕ ಆದೇಶ ಹೊರಬೀಳುವಂತಹ ಸಾಧ್ಯತೆ. ಹಾಗಾಗಿ ಡಿ ಗ್ಯಾಂಗಿಗೆ ವಿದೇಶ ಪ್ರವಾಸದಲ್ಲಿರುವಂತಹ ದರ್ಶನ್ಗೆ ಸಹಜವಾದಗಿಯೇ ಈ ಬೆಳವಣಿಗೆಗಳು ಟೆನ್ಷನ್ಗೆ ಕಾರಣವಾಗ್ತಾ ಇರುವಂಥದ್ದು. ಈಗಾಗಲೇ ದರ್ಶನ್ ಷರತ್ತುಬದ್ಧ ಜಾಮೀನನ್ನು ಪಡೆದು ಹೊರಬಂದಿದ್ದಾರೆ. ಸಿನಿಮಾ ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಕೋರ್ಟ್ನ ಪರ್ಮಿಷನ್ ಅನ್ನು ಪಡ್ಕೊಂಡು ವಿದೇಶ ಪ್ರವಾಸಕ್ಕೂ ಕೂಡ ಹೋಗಿದ್ದಾರೆ. ಬಟ್ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇವತ್ತು ಅದೇ ವಿಚಾರಕ್ಕೆ ಒಂದಿಷ್ಟು ಕುತೂಹಲದ ಬೆಳವಣಿಗೆಗಳು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇವತ್ತಿನ ಕಲಾಪದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿದಂತಹ ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ರೆ ಡಿ ಗ್ಯಾಂಗ್ಗೆ ಜೊತೆಗೆ ದರ್ಶನ್ಗೆ ಈ ಕೊಲೆ ಪ್ರಕರಣದಲ್ಲಿ ಈಗ ಮತ್ತೊಂದು ಹೊಸ ಸಂಕಷ್ಟ ಶುರುವಾಗಬಹುದಾ ಅಂತ ಹೇಳಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ ಪ್ರೇಮ್. ಇವತ್ತು ಸುಪ್ರೀಂ ಕೋರ್ಟ್ನ ಆರ್ಗ್ಯುಮೆಂಟ್ನ ಅಥವಾ ಅಬ್ಸರ್ವೇಷನ್ ಅನ್ನ ಗಮನಿಸಿದ್ರೆ ದರ್ಶನ್ನ ವಿರುದ್ಧವಾಗಿ ತೀರ್ಪು ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೋಡಿ, ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಸುಪ್ರೀಂ ಕೋರ್ಟ್ ಅತೃಪ್ತಿಯನ್ನ ವ್ಯಕ್ತಪಡಿಸಿರುವಂತದ್ದು ಇವರಿಗೆ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡುತ್ತೆ. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಏನಂದ್ರೆ ಹೈಕೋರ್ಟ್ನ ಅಬ್ಸರ್ವೇಷನ್ ಅಲ್ಲೂ ಕೂಡ ಒಂದು ಪಾಯಿಂಟ್ ಉಲ್ಲೇಖ ಆಗಿರುತ್ತೆ. ಹೈಕೋರ್ಟ್ ನ್ಯಾಯಾಧೀಶರು ಮಾತನಾಡುವಂತದ್ದು ಅದು ಏನು ಅಂದ್ರೆ ಈ ರೀತಿಯಾದಂತಹ ಪ್ರಭಾವಿ ವ್ಯಕ್ತಿಗಳಿಗೆ ಜಾಮೀನು ಕೊಡುವಂತದ್ದು ಎಷ್ಟು ಸೂಕ್ತ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಬರುತ್ತೆ. ಅದೇ ಪ್ರಶ್ನೆಯನ್ನ ಈಗ ಸುಪ್ರೀಂ ಕೋರ್ಟ್ ಕೂಡ ಎತ್ಕೊಂಡಿರುವಂತದ್ದು. ಈ ರೀತಿಯಾದಂತಹ ಪ್ರಭಾವಿ ವ್ಯಕ್ತಿಗಳಿಗೆ ಜಾಮೀನು ಕೊಡುವಂತದ್ದು ಸೂಕ್ತ ಎಷ್ಟು ಸರಿ ಅನ್ನುವಂತ ನಿಟ್ಟಿನಲ್ಲಿ ಇದಕ್ಕೆ ಬೆಂಗಳೂರು ಪೊಲೀಸರ ಪರ ವಕೀಲರು ಕೂಡ ಒಂದು ಆರ್ಗ್ಯುಮೆಂಟ್ ಅನ್ನ ಈ ಹಿಂದೆ ಮಾಡಿದ್ರು. ನೋಡಿ, ಕೆಲವೊಂದಿಷ್ಟು ಸಾಕ್ಷ್ಯಗಳ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳ ಜೊತೆಗೆ ದರ್ಶನ್ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಅದು ಇನ್ಯಾರು ಅಲ್ಲ, ನಟ ಚಿಕ್ಕಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತ ಆರ್ಗ್ಯುಮೆಂಟ್ ಕೂಡ ನಡೆದಿತ್ತು. ದರ್ಶನ್ ಚಿಕ್ಕಣ್ಣ ಅವರ ಜೊತೆಗೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಚಿಕ್ಕಣ್ಣ ಕೂಡ ಈ ಒಂದು ಪ್ರಕರಣದ ಒಂದು ಸಾಕ್ಷಿ ಕೂಡ ಆಗಿದ್ರು. ದರ್ಶನ್ ಚಿಕ್ಕಣ್ಣ ಬಹಿರಂಗವಾಗಿ ಕಾಣಿಸ್ಕೊಂಡಿರುವಂತದ್ದು ನಟ ದರ್ಶನ್ ಪ್ರಭಾವಿ ವ್ಯಕ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಸಾಕ್ಷ್ಯಗಳನ್ನ ಟ್ಯಾಂಪರ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಅದಕ್ಕೆ ಇದೊಂದು ಸೂಕ್ತ ನಿದರ್ಶನ ಅನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರ ಪರವಾದಂತ ವಕೀಲರು ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು, ವಾದವನ್ನ ಕೂಡ ಮಾಡಿದ್ರು. ಈ ವಾದವನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ತೆಗೆದುಕೊಂಡಿದೆ. ಆದ್ರೆ ಒಂದು ಅಂಶ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕು. ಕಪಿಲ್ ಸಿಬಲ್ ಅವರು ಮಂಗಳವಾರ ಮಂಡಿಸುವಂತ ವಾದದ ಮೇಲೆ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳು ಏನಾದರೂ ಆಗಬಹುದಾ ಅನ್ನುವಂಥದ್ದು ನೋಡಬೇಕು. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ತನ್ನ ನಿಲುವು ಬದಲಾಯಿಸದೇ ಇದ್ರೆ ಈಗ ದರ್ಶನ್ಗೆ ಕೊಟ್ಟಿರುವಂತಹ ಜಾಮೀನು ರದ್ದಾಗುವಂತ ಸಾಧ್ಯತೆಗಳು ಬಹುತೇಕ ಇದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.